ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಲೋಕೇಶ್. ಗೈಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಆಲ್ರೆಡಿ ಟೈಮ್ ಟೇಬಲ್ ಬಿಟ್ಟಾಯಿತು. ಜೂನಲ್ಲೇ ಎಕ್ಸಾಮ್ ಅಂತವ್ರೆ. ಸೊ ಆದಷ್ಟು PGCET ಯಾರ್ಯಾರು ಓದ್ತಿದ್ದೀರಾ ಚೆನ್ನಾಗಿ ಮಾಡಿ ಪ್ರಿಪ್ರೇಷನ್ನ. ಒಂದು ಸ್ವಲ್ಪ ಡಿಗ್ರಿ ಲಾಸ್ಟ್ ಸೆಮ್ ಏನಿರ್ತಿರಲ್ಲ, ಸ್ವಲ್ಪ ಡಿಗ್ರಿ ಕಡೆ ಸ್ವಲ್ಪ ಕಮ್ಮಿ ಮಾಡಿ, PCET ಕಡೆ ಒಲವನ್ನ ಜಾಸ್ತಿ ತೋರಿಸಿ. ಬಿಕಾಸ್ PCET ಅನ್ನೋದು ಒಂದು ಇವಾಗ ನಮ್ಮದು ಮೇನ್ ಪಾತು. ಡಿಗ್ರಿ ಹೆಂಗಿದ್ರು ನಮಗೆ ಆಲ್ರೆಡಿ 5 ಸೆಮ್ಸ್ನ ನಾವು ಎಲ್ಲ ಕ್ಲಿಯರ್ ಮಾಡಿರ್ತೀವಿ, ನಮಗೆ ಒಂದು ಐಡಿಯಾ ಇರುತ್ತೆ. ಆ್ಯಂಡ್ ಎಲ್ಲರೂ ನಾನು ನೋಡಿರೋ ಪ್ರಕಾರ ಯಾರೂ ಕೂಡ ಲಾಸ್ಟ್ ಒಂದು ಸೆಮ್ ಐತಪ್ಪ ಅಂತ ಸೆಮ್ ಸ್ಟಾರ್ಟ್ ಆಗಿಂದ ಎಕ್ಸಾಮ್ ತನಕ ಯಾರೂ ಓದಂಗಿಲ್ಲ. ಎಕ್ಸಾಮ್ಸ್ ಇನ್ನೇನು 15 ಡೇಸ್ ಐತೆ ಅನ್ನೋ ಟೈಮಲ್ಲೇ ಎಲ್ಲರೂ ಓದ್ತಾರೆ. ಸೊ ಏನದು, ಒಂದು 5 ಮಂತ್ಸ್ ಸೆಮ್ ಇದ್ದರೆ 1 ಮಂತ್ ಅಷ್ಟೇ ಎಕ್ಸಾಮ್ಗೆ ಆ ಸೆಮ್ಗೆ ಕೊಟ್ಬಿಡಿ. ರಿಮೈನಿಂಗ್ 4 ಮಂತ್ಸ್ ಏನಿರುತ್ತೆ ಅದನ್ನು PGCET ಕೊಡಿ. ನೀವು ಆ 4 ಮಂತ್ಸಲ್ಲೇ ನೀವು ನಿಮ್ಮದು PGCET ಆಲ್ಮೋಸ್ಟ್ 80% ಪ್ರಿಪ್ರೇಷನ್ ಆಗಬಹುದು. ಆ್ಯಂಡ್ 6 ಸೆಮ್ ಮುಗಿದ ತಕ್ಷಣ PCET ಎಕ್ಸಾಮ್ ಇರುತ್ತೆ ಗೈಸ್. ನೀವು ಜಾಸ್ತಿ ಟೈಮ್ ಇರುತ್ತೆ ಅಂತ ಯಾರು ಅನ್ಕೋಬೇಡಿ. 6 ಸೆಮ್ ಮುಗಿದ ತಕ್ಷಣ PCET ಇರುತ್ತೆ. ಆ್ಯಂಡ್ ನಿಮ್ದು ಇನ್ನೂ ಸಮ್ ಯೂನಿವರ್ಸಿಟಿದು ಎಕ್ಸಾಮ್ಸೇ ಆಗಿರಲ್ಲ, 2 ಎಕ್ಸಾಮ್ಸ್ 3 ಎಕ್ಸಾಮ್ಸ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಎಲ್ಲ ನಾನು ನೋಡಿನಿ. ಇನ್ನು ನಿಮ್ಮದು ಸೆಮ್ ಎಕ್ಸಾಮ್ಸ್ ಆಗಿರಲ್ಲ, PCET ಎಕ್ಸಾಮ್ ಬಂದುಬಿಟ್ಟಿರುತ್ತೆ. ನಿಮಗೆ ಎರಡೂ ಬ್ಯಾಲೆನ್ಸನ್ನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಸೆಮ್ಮಲ್ಲಿ ಬ್ಯಾಕ್ ಬಿದ್ದರೆ ಹೆಂಗೆ ಮಾಡೋದಪ್ಪ ಅಂತ ಒಂದು ಪ್ರಾಬ್ಲಮ್, PCET ರ್ಯಾಂಕ್ಸ್ ಇಲ್ಲ ಅಂದರೆ ಹೆಂಗೆ ಮಾಡೋದಪ್ಪ ಅಂತ ಒಂದು ಪ್ರಾಬ್ಲಮ್. ಸೊ ಹೀಗಾಗಿ ನಾನು ಹೇಳೋದು PCET ಕಡೆ ಜಾಸ್ತಿ ಫೋಕಸ್ ಮಾಡಿ. ಆ್ಯಂಡ್ ನಾನು ಪ್ರೀವಿಯಸ್ ಒಂದು ಲಾಜಿಕಲ್ ರೀಸನಿಂಗ್ ರಿಲೇಟೆಡ್ ಟಾಪಿಕ್ಸ್ನ ಡಿಸ್ಕಸ್ ಮಾಡಿ ಒಂದು ವಿಡಿಯೋ ಹಾಕಿದ್ದೆ, ಅದು ಕೂಡ ನೋಡಿ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದುಬಿಟ್ಟು, ಸಬ್ಜೆಕ್ಟ್ ಬಂದುಬಿಟ್ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್. ಗೈಸ್, ನಾನು ನಿಮಗೆ ಎಷ್ಟು ಟಾಪಿಕ್ಸ್ನ ಕೇಳ್ತಾವ್ರೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೀವು ಏನಾದರೂ ಸಿಲೆಬಸ್ ಕಾಪಿ ತೆಗೆದು ನೋಡಿದ್ರೆ PGCET KE ಅವ್ರು ಕಳಿಸಿದ್ದು, ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಂಗಿಲ್ಲ. ನೀವು ಅಲ್ಲಿ ಎಷ್ಟು ಕೊಟ್ಟವ್ರು ಅಷ್ಟೇ ಓದಿದ್ರೆ ನೀವು ಒಂದು 5 ಮಾರ್ಕ್ಸ್ ತೊಗೊಳಕ್ಕೂ ಆಗಂಗಿಲ್ಲ, ನಾನು ಹೇಳ್ತಿದ್ದೀನಿ. ಬಿಕಾಸ್ ಕ್ವಾಂಟಿಟೇಟಿವ್ ಅನಾಲೈಸಿಸಲ್ಲಿ PGCET KE ಅವ್ರು ಏನು ಕೊಟ್ಟವ್ರಲ್ಲ, ಸಿಲೆಬಸ್ ಕಾಪಿಯಲ್ಲಿ ಏನೇನು ಕೊಟ್ಟವ್ರಂದರೆ, ಅರಿಥಮೆಟಿಕ್ ಅಂತ ಒಂದು ಕೊಟ್ಟವ್ರೆ, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಒಂದು ಕೊಟ್ಟವ್ರೆ, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಒಂದು ಕೊಟ್ಟವ್ರೆ, ಆ್ಯಂಡ್ ರಿಲೇಟೆಡ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್. ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಏನಂತ ಓದಬೇಕು, ನಾವೇನಿಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಪ್ರಿಪೇರ್ ಆಗ್ತಿದ್ವಾ. ಸೊ ಹೀಗಾಗಿ ನಿಮಗೆ ಗೊತ್ತಾಗಂಗಿಲ್ಲ. ಸೊ ಇದಿಷ್ಟೇ ಮಾಡಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ನಾನು ಟೋಟಲ್ಲಾಗಿ ಎಷ್ಟು ಟಾಪಿಕ್ಸ್ ಕೇಳ್ತಾವ್ರೆ, ಎಷ್ಟು ಎಕ್ಸಾಮ್ಸಲ್ಲಿ 20 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾವನೆ ಅಂದರೆ 20 ಟಾಪಿಕ್ಸ್ನು ಹೇಳ್ತೀನಿ. ಇವತ್ತು ಟಾಪಿಕ್ಸ್ನ ಹೇಳ್ತೀನಿ, ಎಲ್ಲರೂ ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಬುಕ್ಸ್ನ ರೆಫರ್ ಮಾಡಿ, ಇಲ್ಲಾಂದರೆ ಎಲ್ಲಾದರೂ ವಿಡಿಯೋ ಸಿಕ್ಕರೆ ವಿಡಿಯೋ ನೋಡಿ, ಇಲ್ಲಾಂದರೆ ಕೋಚಿಂಗ್ ಹಚ್ಚಿದ್ರೆ ಕೋಚಿಂಗ್ ಹಚ್ಕೊಳ್ಳಿ. ಈ 20 ಟಾಪಿಕ್ಸ್ನ ಕವರ್ ಮಾಡಿದ್ರೆ ಅಷ್ಟೇ ನೀವು 20 ಔಟ್ ಆಫ್ 20 ತೆಗಿಯೋಕ್ಕಾಗೋದು, ಇಲ್ಲ ಅಂದರೆ ಇಲ್ಲ. ನಾನು ಇಷ್ಟು ದಿನದಿಂದ ಓದ್ತಿದ್ದೀನಿ ಅಂದರೆ ನನಗೆ ಇನ್ನು ಕ್ವಾಂಟಿಟೇಟಿವ್ ನಂದು ಏನು ವೀಕ್ಲಿ ಮಾಕ್ ಟೆಸ್ಟ್ ಅದು ಇರುತ್ತಲ್ಲ, 20 ಔಟ್ ಆಫ್ 15 ತೊಗೊಳಕ್ಕೆ ನನಗೆ ಆಗ್ತಿಲ್ಲ. 15 ಬಿಡಿ, ಸಮ್ಟೈಮ್ಸ್ 12, 10 ತೊಗೊಳ್ಳಲ್ಲ ನಾನು. ಆ ಥರ ಆ ಕ್ವಾಂಟಿಟೇಟಿವ್ ಪೋರ್ಷನ್ ಬಂತಂದರೆ, ಆ ಸೆಕ್ಷನ್ ಬಂತಂದರೆ ಯಾಕಾದರೂ ಬಂತಪ್ಪ ಇದು ಅನ್ಸ್ಬಿಡುತ್ತೆ. ಇಂಗ್ಲೀಷ್ ಅಷ್ಟು ಪ್ರಾಬ್ಲಮ್ ಆಗಲ್ಲ, ರೀಸನಿಂಗ್ ಅಂತೂ ಈಸಿ, ಕಂಪ್ಯೂಟರ್ ಕೂಡ ಈಸಿ, GK ಹೆಂಗೋ ಮಾಡ್ತೀವಿ. ಬಟ್ ಕ್ವಾಂಟಿಟೇಟಿವ್ ಬಂತಂದರೆ ಹಬ್ಬ ಅನಿಸುತ್ತೆ ನಮಗೆ. ಮ್ಯಾಥಮೆಟಿಕ್ಸಲ್ಲಿ ಹೆವಿ ಒಂದು ಎವರೇಜ್ ಕೂಡ ಇಲ್ಲ ನಾವು. ಸೊ ಜಾಸ್ತಿ ಹೊತ್ತು ಡಿಲೇ ಮಾಡೋದು ಬೇಡ, ಬನ್ನಿ ಇವಾಗ 20 ಟಾಪಿಕ್ಸು ಡಿಸ್ಕಸ್ ಮಾಡೋಣ. ನಾನು ರೀಸನಿಂಗಲ್ಲಿ ಹೇಳಿದ್ದೆ ಕೆಲವೊಂದಿಷ್ಟು ಇಂಪಾರ್ಟೆಂಟು, ಕೆಲವೊಂದಿಷ್ಟು ಮೀಡಿಯಮ್ ಇಂಪಾರ್ಟೆಂಟ್ ಅಂತ. ಬಟ್ ಕ್ವಾಂಟಿಟೇಟಿವ್ ಅಲ್ಲಿ ಹೇಳೋಕ್ಕಾಗಲ್ಲ ಗೈಸ್, ಆಲ್ಮೋಸ್ಟ್ ಕೇಳ್ತಾನೆ. ನಾನು ಅದಕ್ಕಿಂತ 2023 ನೋಡಿದೆ, ಬೋಟ್ ಆ್ಯಂಡ್ ಸಿಸ್ಟರ್ ಕ್ವಶನೇ ಕೇಳಿರಲಿಲ್ಲ. ಸೊ ಅಷ್ಟೇನು ಹೇಳಬಾರ್ದು ಮೀನ್ಸ್ ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು ಆವಾಗ. ಬಟ್ ಪ್ರೀವಿಯಸ್ ಇಯರ್ 2024 ಪೈಪ್ ಆ್ಯಂಡ್ ಸಿಸ್ಟನ್ ಕೇಳೋನೆ. ಬೋಟ್ ಆ್ಯಂಡ್ ಸಿಸ್ಟನ್ ಅಲ್ಲ, ಪೈಪ್ ಆ್ಯಂಡ್ ಸಿಸ್ಟನ್.
ಒಂದು ಪೈಪ್ನ ನೀರು ಹಾಕಬೇಕಾದ್ರೆ ಇನ್ನೊಂದು ಪೈಪ್ ಟೆಂಪ್ಟಿ ಮಾಡುತ್ತೆ, ಟೈಮ್ ಎಷ್ಟು, ಒಂದು ಸಿಂಟೆಕ್ಸ್ ತುಂಬಕ್ಕೆ ಟೈಮ್ ಎಷ್ಟು, ಈ ಥರ ಕ್ವಶನ್ಸ್ ಕೇಳ್ತಾನೆ ಪೈಪ್ ಸಿಸ್ಟರ್ನು. ಸೊ ಹೀಗಾಗಿ 20 ಟಾಪಿಕ್ಸ್ ನಾನು ಇವತ್ತು 1 by 1 ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ಗೋ ಟು ದಿ ವಿಡಿಯೋ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅನ್ನೋದು ರೀಸನಿಂಗು ಇಂಪಾರ್ಟೆಂಟು, ಕ್ವಾಂಟಿಟಿವ್ಗೂ ಅನಾಲಿಸಿಸ್ಗೂ ಇಂಪಾರ್ಟೆಂಟು. ನಂಬರ್ ಸಿಸ್ಟಮಲ್ಲಿ ನಾವು ಪ್ರೈಮ್ ನಂಬರ್ಸ್ ಕಲಿಬೇಕು, ಆಡ್ ನಂಬರ್ಸ್ ಕಲಿಬೇಕು, ಇವನ್ ನಂಬರ್ಸ್ ಕಲಿಬೇಕು, ಆ್ಯಂಡ್ ಅದಲ್ಲದೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಕಲಿಬೇಕು. ಅವಕ್ಕೆಲ್ಲ ಸಮ್ ಫಾರ್ಮುಲಾಸ್ ಅದಾವಲ್ಲ ಅವೆಲ್ಲ ಕಲಿಬೇಕು. ನ್ಯಾಚುರಲ್ ನಂಬರ್ಸ್ ಅಂದರೆ ಹಂಗೆ ಈ ಸದ್ ನಾವು ಫಾರ್ ಎಕ್ಸಾಂಪಲ್ ಕ್ಯೂಬ್ ನಂಬರ್ಸ್, ಸ್ಕ್ವೇರ್ ನಂಬರ್ಸ್ನ ಯಾವ ಥರ ಕಂಡುಹಿಡಬೇಕು ಅಂತ ಅವಕ್ಕೆಲ್ಲ ಫಾರ್ಮುಲಾಸ್ ಅದಾವೆ. ಸೊ ಅವನ್ನ ಕಲಿಬೇಕಾಗುತ್ತೆ. ಆ್ಯಂಡ್ ಬೈನರಿ ಡಿಜಿಟ್, ಪ್ಲೇಸ್ ವ್ಯಾಲ್ಯೂ ಕೇಳ್ತಾರೆ ಗೈಸ್. ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಈ 6th ಫೇಸ್ ವ್ಯಾಲ್ಯೂ ಅಂದರೆ ಫೇಸ್ ವ್ಯಾಲ್ಯೂ 6 ಇರುತ್ತೆ. 10th ಫೇಸ್ ವ್ಯಾಲ್ಯೂ, ಇವಾಗ 8th ಫೇಸ್ ವ್ಯಾಲ್ಯೂ ಏನಂದರೆ 8 ಇರುತ್ತೆ. ಯಾವ್ದು ನಂಬರ್ ಫೇಸ್ ವ್ಯಾಲ್ಯೂ ಕೇಳ್ತಾನಲ್ಲ ಅದೇ ಫೇಸ್ ವ್ಯಾಲ್ಯೂ ಆಗಿರುತ್ತೆ. ಬಟ್ ಪ್ಲೇಸ್ ವ್ಯಾಲ್ಯೂ ಹಂಗಿರಲ್ಲ. ಪ್ಲೇಸ್ ವ್ಯಾಲ್ಯೂ ಅಂದರೆ ಅದೇ ಯೂನಿಟ್, 10, 100, 1000, 10,000 ಈ ಥರ, ಲ್ಯಾಕ್, 10 ಲ್ಯಾಕು, ಇದನ್ನೇ ಪ್ಲೇಸ್ ವ್ಯಾಲ್ಯೂ ಅನ್ನೋದು. ಸೊ ಇದು ನಂಬರ್ ಸಿಸ್ಟಮಲ್ಲಿ ಬರುತ್ತೆ. ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ನಾನಿಲ್ಲಿ ನಂದೆಲ್ಲ ಟಾಪಿಕ್ಸು ನಾನು ಇಲ್ಲಿ ಹಚ್ಕೊಂಡು ನಾನು ಯಾವುದ್ಯಾವುದು ಪ್ರಿಪ್ರೇಷನ್ ಆಗಿನ ಅಂತ ನೋಡ್ತೀನಿ. ಸೊ ಇಲ್ಲಿದೆ ನೋಡಿ ನಾನು ನಿಮ್ಗೆ ಹೇಳ್ತೀನಿ. ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು HCF ಆ್ಯಂಡ್ LCM. ಕನ್ನಡದಲ್ಲಿ ಅಂತೀವಿ ಲಸ ಆ್ಯಂಡ್ ಮಸ ಅಂತೀವಲ್ಲ. ಸೊ HCF ಆ್ಯಂಡ್ LCM ಇನ್ ಕನ್ನಡ ಬಿಟ್ಬಿಡಿ ಗೈಸ್. ಕನ್ನಡ ಅಂದರೆ ಹೇಟ್ ಮಾಡಬೇಡಿ. ಬಟ್ ನಾವು ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಕನ್ನಡದಲ್ಲಿ ಇರಲ್ಲ. ಕನ್ನಡ ಓನ್ಲಿ ಇಂಗ್ಲೀಷ್ ಇರುತ್ತೆ, ನೋ ಕ್ಯಾಲ್ಕುಲೇಟರ್. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಇರೋದೇ ಇಲ್ಲ PCTಗೆ. ಗೌರ್ಮೆಂಟ್ ಎಕ್ಸಾಮ್ಸ್ಗೆಲ್ಲ ಕನ್ನಡ ಇಂಗ್ಲೀಷ್ ಎರಡೂ ಇರುತ್ತೆ, ಬಟ್ PCTಗೆ ಇರಲ್ಲ. ಸೊ ಹೀಗಾಗಿ ಎರಡನೇ ಟಾಪಿಕ್ ಬಂದ್ಬಿಟ್ಟು HCF ಆ್ಯಂಡ್ LCM. HCF ಆ್ಯಂಡ್ LCM ಅಂದರೆ ಇಲ್ಲಿ ನೀವು HCF ಕಂಡುಹಿಡಬೇಕು, LCM ಕಂಡುಹಿಡಬೇಕು, ಆ್ಯಂಡ್ ರಿಲೇಟೆಡ್ ಸಮ್ ಕ್ವಶನ್ಸ್ ಬರ್ತವೆ, ಅದು ಕೂಡ ಕಂಡುಹಿಡಬೇಕಾಗುತ್ತೆ. ಆ್ಯಂಡ್ ನೀವು ಓಲ್ಡ್ ಪ್ರೈಮರಿ ಮೆಥಡ್ನ ಫಾಲೋ ಮಾಡಬೇಡಿ ಗೈಸ್. HCF ಆ್ಯಂಡ್ LCM ಕಂಡುಹಿಡಬೇಕಾದ್ರೆ ನ್ಯೂ ಮೆಥಡ್ನ ಗೊತ್ತು ಮಾಡಿಕೊಂಡು ನೀವು ಟೈಮ್ನ ಸೇವ್ ಮಾಡಿ. ನಿಮಗೆ 20 ಮಾರ್ಕ್ಸ್ ಕ್ವಾಂಟ್ ಸಾಲ್ವ್ ಮಾಡಬೇಕಂದ್ರೆ ಹಾರ್ಡ್ಲಿ 30 to 35 ಮಿನಿಟ್ಸಲ್ಲಿ ಕವರ್ ಮಾಡ್ಕೊಂಡ್ಬಿಡ್ಬೇಕು ನೀವು ಕ್ವಾಂಟಿಟಿವ್. ಇಲ್ಲ ಮುಟ್ಲಕ್ಕೆ ಹೋಗ್ಬಿಡ್ರಿ. ಅದಕ್ಕೆ ಬರಲ್ಲ ಅಂದ್ರೆ ಬಿಟ್ಬಿಡ್ರಿ, ಪಟ್. ಇಲ್ಲೇ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಸೊ ಹೀಗಾಗಿ ಕ್ವಾಂಟಿಟಿವಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ರಿಮೈನಿಂಗ್ ಸಬ್ಜೆಕ್ಟ್ಗೆ ನಿಮಗೆ ಪ್ರೆಷರ್ ಬೀಳುತ್ತೆ, ನೀವು ಅಟೆಂಪ್ಟ್ ಮಾಡೋಕ್ಕಾಗಂಗಿಲ್ಲ. ಸೊ HCF ಆ್ಯಂಡ್ LCM ಈ ಕಡೆ ಫಾರ್ಮುಲಾ ಕೂಡ ಅದಾವೆ, ನಾನು ಕೆಲವೊಂದಿಷ್ಟನ್ನ ಹೇಳ್ತೀನಿ. ಇವಾಗ ಥರ್ಡ್ ಟಾಪಿಕ್ ಬಂದ್ಬಿಟ್ಟು ಸಿಂಪ್ಲಿಫಿಕೇಶನ್. ಇದು ಈಸಿ, ನಾನು ನೋಡಿರೋ ಪ್ರಕಾರ ಇದು ಈಸಿ, ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಈ ಸಿಂಪ್ಲಿಫಿಕೇಶನು. ಇದರಲ್ಲಿ ನೀವು ಸೈನ್ಸ್ನ ಚೇಂಜ್ ಮಾಡಬೇಕೈತೆ. ಸೈನ್ಸ್ ಅಂದರೆ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಯಾವುದ್ಯಾವ್ದು ಚೇಂಜ್ ಮಾಡಿದ್ರೆ ಟೋಟಲ್ ಅಮೌಂಟ್ ಬರುತ್ತೆ ಅಂತ ಕೇಳ್ತಾನೆ. ಸೊ ಸಿಂಪ್ಲಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಆ್ಯಂಡ್ ಫೋರ್ತ್ ಬಂದ್ಬಿಟ್ಟು ಎವರೇಜ್ ಅಂತ ಪಿಕ್ಸ್ ಕೇಳ್ತಾನೆ. ಎವರೇಜ್ ನಾನು ಹೇಳೋವೆಲ್ಲ ಪಿಕ್ಸೇ ಇರುತ್ತೆ. ಫೋರ್ತ್ ಟಾಪಿಕ್ ಬಂದ್ಬಿಟ್ಟು ಎವರೇಜ್. ಬಟ್ ನಾನು ಅವಾಗಲೇ ನಿಮಗೆ ಏನು ಸಿಲೆಬಸ್ ಕಾಪಿ ಇತ್ತಲ್ಲ KE ಅವ್ರದ್ದು, ಅಲ್ಲಿ ಇಷ್ಟು ಡೀಟೇಲ್ ಕೊಟ್ಟೇ ಇಲ್ಲ. ಸೊ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಅಟ್ಲೀಸ್ಟ್ ನೀವು ಎಲ್ಲಿದಾದರೂ ರಿಸೋರ್ಸ್ನ ಕಲೆಕ್ಟ್ ಮಾಡಿಕೊಂಡು ಈ ಟಾಪಿಕ್ನ ಕಲಿತೀರಿ ಅಂತ ಹೇಳ್ತಿದ್ದೀನಿ. ಎವರೇಜಲ್ಲಿ ಏನು ಕೇಳ್ತಾನೆ ಅಂದರೆ, ಸೊ ಎವರೇಜಲ್ಲಿ ನಿಮಗೆ ಸಮ್ ಕೇಳ್ತಾನೆ, ಎವರೇಜ್ ಕೇಳ್ತಾನೆ, ಆ್ಯಂಡ್ ಎವರೇಜ್ ಆಫ್ ನ್ಯಾಚುರಲ್ ನಂಬರ್ಸ್ ಈ ಥರ ಕೇಳ್ತಾನೆ. ಸೊ ಆವಾಗ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಎವರೇಜ್ ಅಂದರೆ ಹ್ಯಾಂಗೆ ಕಂಡು ಹಿಡಿತಾರೆ ಏನಂತ. ಎವರೇಜ್ ಅಂದರೆ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್. ಎಷ್ಟು ಸಮ್ ಟೋಟಲ್ ಇಸದ ಎವರೇಜ್ ಆಫ್ 5 ನ್ಯಾಚುರಲ್ ನಂಬರ್ಸ್ ಎಷ್ಟಾಗುತ್ತೆ, ಆ ಥರ 5 ನ್ಯಾಚುರಲ್ ನಂಬರ್ಸ್ ಮಾಡ್ಕೊಳ್ಳೋದು. ಆ್ಯಂಡ್ ಡಿವೈಡೆಡ್ ಬೈ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್. ಅವೆಲ್ಲ 5 ನಂಬರ್ಸ್ನು ಆ್ಯಡ್ ಮಾಡ್ಕೊಳ್ಳೋದು. ಎಷ್ಟು ನಂಬರ್ ಅದಾವೆ 5 ಅದಾವೆ, ಡಿವೈಡೆಡ್ ಬೈ ಮಾಡ್ಬಿಡೋದು, ಅದೇ ಎವರೇಜ್. ಆ್ಯಂಡ್ ಫಿಫ್ತ್ ಟಾಪಿಕ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು, ಇದ್ರ ಮೇಲೆ ನಮ್ಮದು ಅರ್ಧ ಸಿಲೆಬಸ್ ನಿಂತ್ಬಿಟ್ಟೈತೆ, ಕ್ವಾಂಟಿಟಿವ್. ಇದೊಂದು ಟಾಪಿಕ್ ಕಲಿತ್ರೆ ಇದು ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ. ಸೊ ಇದು ಫಿಫ್ತ್ ಟಾಪಿಕ್ ಬಂದ್ಬಿಟ್ಟು ಪರ್ಸೆಂಟೇಜ್. ಗೈಸ್ ನಿಮಗೆ ಪರ್ಸೆಂಟೇಜ್ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಪರ್ಸೆಂಟೇಜಲ್ಲಿ ನೀವು ಬೇಸಿಕ್ ಕಲಿಬೇಕು.
ಇವಾಗ 50% ಎಷ್ಟು? 1/2. 1/3 ಅಂದರೆ ಎಷ್ಟು ಪರ್ಸೆಂಟೇಜ್? 33.33. 1/4 ಅಂದರೆ ಎಷ್ಟು ಪರ್ಸೆಂಟೇಜ್? 25%. 1/5 ಅಂದರೆ ಎಷ್ಟು ಪರ್ಸೆಂಟೇಜ್? 20%. 1/6 ಅಂದರೆ ಎಷ್ಟು ಪರ್ಸೆಂಟೇಜ್? 16.66%. ಈ ಥರ ನೀವು 1/20 ಅಂದರೆ 20% ತನಕನೂ ಕಲಿಬೇಕು. ಸೊ 20% ತನಕ ಕಲಿತ್ರೆ ಮ್ಯಾಕ್ಸ್, ಇದ್ರ ಮೇಲೆ ಕೇಳೋದೇ ಇಲ್ಲ. ಇವಾಗ ಮತ್ತೆ ನಿಮಗೆ 1/10 ಅಂದರೆ 10% ಎಷ್ಟು ಅಂದ್ರೆ ಗೊತ್ತು, ಈ ಥರ ಎಲ್ಲ ಗೊತ್ತು. ಬಟ್ 1/10 ಯಾಕಂದರೆ ಎಕ್ಸಾಮಲ್ಲಿ ಕೇಳೋದು ಹಿಂಗೆ. ಸಮ್ಟೈಮ್ಸ್ ಎಕ್ಸಾಮಲ್ಲಿ ಪರ್ಸೆಂಟೇಜ್ ಆಫ್ 6.25 ಅಂತ 6.25% ಅಂತ ಕೊಟ್ಟ ಅನ್ಕೊಳ್ಳಿ. ನೀವು ಅವಾಗ ಏನು ಮಾಡ್ತೀರಾ? 6.25 ಅಂದರೆ 1/16 ಅಂತ ಅರ್ಥ. ನೀವು ಅವಾಗ ಈಸಿಲಿ ಸಾಲ್ವ್ ಮಾಡ್ಕೋಬೋದು. ಸೊ ಪರ್ಸೆಂಟೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪರ್ಸೆಂಟೇಜಲ್ಲಿ ಸಮ್ಟೈಮ್ಸು ಸೇಮ್ ಪರ್ಸೆಂಟೇಜ್ ಫಾರ್ ಎಕ್ಸಾಂಪಲ್ 10% ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿತ್ತು ಅಂದರೆ ಒಂದು ಫಾರ್ಮುಲಾ ಐತೆ. ಅದೇ ಒಂದೇ ವ್ಯಾಲ್ಯೂನ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆದರೆ ಯಾವಾಗಲೂ ಲಾಸಲ್ಲೇ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 10% ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಯಿತು ಅಂದ್ಕೊಳ್ಳಿ, -e² / 100. ದಿಸ್ ಇಸ್ ದ ಫಾರ್ಮುಲಾ. 10% ಐತಲ್ಲ, 10% ಇನ್ಕ್ರೀಸ್, 10% ಡಿಕ್ರೀಸ್. 10² ಏನಿತ್ತು? 100. 100/100 ಕ್ಯಾನ್ಸಲ್ ಆದಾಗ ಏನಾಯಿತು? -1. -1 ಅಂದರೆ ಲಾಸ್, ಪ್ಲಸ್ ಅಂದರೆ ಪ್ರಾಫಿಟ್. ಸೊ -1 ಅಂದರೆ -1 ಈಸ್ ದಿ ಆನ್ಸರ್, ಲಾಸ್ ಅಂತ. ಸೊ ಯಾವಾಗಲೂ ಒಂದು ವ್ಯಾಲ್ಯೂ ಸೇಮ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆದರೆ -e² / 100 ಆಗಬೇಕು. ಆ್ಯಂಡ್ ಯಾವಾಗಲೂ ಲಾಸ್ ಆಗಿರುತ್ತೆ. ಒಂದು ಏರಿ ಇಳಿದಾಗ, ಒಂದು ಪರ್ಸೆಂಟೇಜು ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆದಾಗ ಯಾವಾಗಲೂ ಲಾಸ್ ಆಗಿರುತ್ತೆ. ನೀವಲ್ಲಿ ಆಪ್ಷನಲ್ಲಿ +1, ಪ್ರಾಫಿಟ್ 1, ಪ್ರಾಫಿಟ್ 2, ನೆಗೆಟಿವ್ ಅಂದರೆ ಲಾಸ್ 1, ಲಾಸ್ 2 ಅಂತ ಆಪ್ಷನ್ ಕೊಟ್ಟು ಅನ್ಕೊಳ್ಳಿ, ABCD. ಆವಾಗ ನೀವು ಕಣ್ಣು ಮುಚ್ಚಿ 2 ಪ್ರಾಫಿಟ್ ಪ್ಲಸ್ಸಲ್ಲಿ ಇರೋದನ್ನ ತೆಗೆದುಬಿಡ್ರಿ, ಯಾಕಂದರೆ ಲಾಸಲ್ಲೇ ಆಗಿರುತ್ತೆ ಆನ್ಸರ್. ಆ್ಯಂಡ್ 6th ಟಾಪಿಕ್ ಬಂದುಬಿಟ್ಟು ಪ್ರಾಫಿಟ್, ಲಾಸ್ ಆ್ಯಂಡ್ ಡಿಸ್ಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಬೇರೆ ಕೇಳ್ತಾನೆ, ಡಿಸ್ಕೌಂಟ್ ಬೇರೆ ಕೇಳ್ತಾನೆ. ಪ್ರಾಫಿಟ್ ಲಾಸ್ ಒಂದು ಟಾಪಿಕ್ಕು ಆ್ಯಂಡ್ ಡಿಸ್ಕೌಂಟ್ ಇನ್ನೊಂದು ಟಾಪಿಕ್ಕು ಎಕ್ಸಾಮಲ್ಲಿ. ಬಟ್ ನಾವು ಕಲಿಯೋದು ಪ್ರಾಫಿಟ್ ಲಾಸ್ ಆ್ಯಂಡ್ ಡಿಸ್ಕೌಂಟ್ ಕಲಿತ್ಬಿಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ ಏನು ಕೇಳ್ತಾನೆ ಅಂದರೆ, ಪ್ರಾಫಿಟ್ ಅಂದರೆ ಗೊತ್ತಿರಬೇಕು. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ ಬರೋದು ಕಾಸ್ಟ್ ಪ್ರೈಸ್ ಬರುತ್ತೆ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಪ್ರಾಫಿಟ್ಟು, ಲಾಸು, ಪ್ರಾಫಿಟ್ ಪರ್ಸೆಂಟೇಜು, ಲಾಸ್ ಪರ್ಸೆಂಟೇಜು, ಇವೆಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ಪ್ರಾಫಿಟ್ ಅಂದರೆ ಏನು ಗೊತ್ತಾ ಫಾರ್ಮುಲಾ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್, ಇದು ಪ್ರಾಫಿಟ್ ಫಾರ್ಮುಲಾ. ಲಾಸ್ ಫಾರ್ಮುಲಾ ಏನು ಗೊತ್ತಾ? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್, ಅಪೋಸಿಟ್, ಆವಾಗ ಲಾಸ್. ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಏನು ಗೊತ್ತಾ? ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ನಮಗೆ ಎಷ್ಟು ಪ್ರಾಫಿಟ್ ಆಗಿರುತ್ತೆ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಯಾವಾಗಲೂ ಪ್ರಾಫಿಟ್ ಪರ್ಸೆಂಟೇಜ್ ಆಗಲಿ ಕಾಸ್ಟ್ ಪರ್ಸೆಂಟೇಜ್ ಆಗಲಿ ಯಾವಾಗಲೂ ನಾವು ಕಾಸ್ಟ್ ಪ್ರೈಸ್ ತೊಗೋತೀವಿ, ಸೆಲ್ಲಿಂಗ್ ಪ್ರೈಸ್ ತೊಗೊಳ್ಳಲ್ಲ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಲಾಸ್ ಪರ್ಸೆಂಟೇಜ್ ಕಂಡುಹಿಡಬೇಕಂದ್ರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಇಷ್ಟೇ ಗೈಸ್, ಇದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬರುವಂಥದ್ದು ಫಾರ್ಮುಲಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕೌಂಟ್. ಡಿಸ್ಕೌಂಟಲ್ಲಿ ನಾವೇನು ಕಾಸ್ಟ್ ಪ್ರೈಸ್ ತೊಗೋತೀವಿಲ್ಲ, ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಏನು ತೊಗೋತಿದ್ದೀವಲ್ಲ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ, ಡಿಸ್ಕೌಂಟಲ್ಲಿ ಕಾಸ್ಟ್ ಪ್ರೈಸ್ ಬರಲ್ಲ, ಮಾರ್ಕ್ ಪ್ರೈಸ್ ಬರುತ್ತೆ. ಯಾವಾಗಲೂ ಒಂದು ಶಾಪ್ದವರು, ಒಂದು ಬಿಸ್ನೆಸ್ದವರು ನಮಗೆ ಒಂದು ಪ್ರಾಡಕ್ಟ್ನ ಡಿಸ್ಕೌಂಟ್ ಕೊಡ್ತಾವ್ರೆ ಅಂದರೆ ಅವನು ಕಾಸ್ಟ್ ಪ್ರೈಸ್ ಮೇಲೆ ಯಾವತ್ತೂ ಡಿಸ್ಕೌಂಟ್ ಕೊಡೋಂಗಿಲ್ಲ, ಮಾರ್ಕೆಟ್ ಪ್ರೈಸ್ ಮೇಲೆ ಕೊಡ್ತಾನೆ. ಮಾರ್ಕ್ ಪ್ರೈಸ್ ಅಂದರೆ ಫಾರ್ ಎಕ್ಸಾಂಪಲ್, ಒಂದು ನಿಮ್ಮ ಕಡೆ ಒಂದು ಇದು ವೈರ್ಡ್ LED ಬಲ್ಬಿಂದು ಒಂದು ಬಾಕ್ಸ್ ಐತೆ ಅನ್ಕೊಳ್ಳಿ. ಇದರದ್ದು ಪ್ರೈಸ್ ಬಂದುಬಿಟ್ಟು ಒಂದು 1000 ರೂಪೀಸ್ ಐತೆ ಅನ್ಕೊಳ್ಳಿ. ಇದಕ್ಕೆ ಇದ್ರ ಬಾಕ್ಸ್ ಮೇಲೆ ಏನಿರುತ್ತಲ್ಲ 1000 ರೂಪೀಸು, ಇದ್ರ ಮೇಲೆ ಡಿಸ್ಕೌಂಟ್ ಕೊಡೋದವನು. ಅವ್ನು ಓನ್ ಪ್ರೈಸ್ ಏನಿರುತ್ತಲ್ಲ ಕಾಸ್ಟ್ ಪ್ರೈಸ್ ಅವ್ನು ತೊಗೊಂಬಂದಿದ್ದು ಅದ್ರ ಮೇಲೆ ಕೊಡೋಂಗಿಲ್ಲ. ಅವನಿಗದು ಇದ್ರ ಮೇಲೆ 1000 ಇರುತ್ತೆ, ಅವನು 800ಗೆ ತಂದಿರ್ತಾನೆ. ಆ 800 ಮೇಲೆ ಡಿಸ್ಕೌಂಟ್ ಕೊಡೋಂಗಿಲ್ಲ ಅವನು. ಇದ್ರ ಮೇಲೆ ಮಾರ್ಕೆಟ್ ಪ್ರೈಸ್ ಏನಿರುತ್ತಲ್ಲ ಅದ್ರ ಮೇಲೆ 10% ಡಿಸ್ಕೌಂಟು, 1000ಗೆ 10% ಕೊಟ್ಬಿಡ್ತಾನೆ. 1000ಅಲ್ಲಿ 100 ರೂಪೀಸ್ ಮೈನಸ್ ಮಾಡಿ 900 ರೂಪೀಸ್ ನಮ್ಗೆ ಕೊಡ್ತಾನೆ. ಮತ್ತು ಅವನು 800 + 100 ರೂಪೀಸ್ ಪ್ರಾಫಿಟ್ ಮಾಡ್ಕೊಂಡಿರ್ತಾನೆ. ಅವ್ನು ತಂದಿದ್ರಲ್ಲೇ ಡಿಸ್ಕೌಂಟ್ ಕೊಟ್ಬಿಟ್ರೆ ನಿಮಗೆ 100 ರೂಪೀಸ್ ಲಾಸ್ ಆಗುತ್ತೆ ಅವನಿಗೆ. ಸೊ ಯಾವಾಗಲೂ ಮಾರ್ಕೆಟ್ ಪ್ರೈಸ್ ಮೇಲೆ ನೀವು
ಡಿಸ್ಕೌಂಟ್ ತೆಗಿಬೇಕು. ಡಿಸ್ಕೌಂಟ್ ಈಸ್ಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ನನಗಿತ್ತು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ, ಮತ್ತು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಮಾರ್ಕೆಟ್ ಪ್ರೈಸ್ ಮಾಡಿ ರಾಂಗ್ ಆಗ್ಬಾರ್ದು ಅಂತ ನಿಮಗೆ ನೋಡಿ ಹೇಳಿದೆ ನಾನು. ಅದಕ್ಕೆ ಡಿಸ್ಕೌಂಟ್ ಈಸ್ಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ಆ್ಯಂಡ್ ಡಿಸ್ಕೌಂಟ್ ಪರ್ಸೆಂಟೇಜ್ ಕೇಳಿದಾಗ ಸೇಮ್ ಅಲ್ಲಿ ಹೆಂಗೆ ಪ್ರಾಫಿಟ್ ಪರ್ಸೆಂಟೇಜ್ ತೆಗಿತಿದಾರಲ್ಲ, ಆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ತಗೋತಿರಲ್ಲ, ಇಲ್ಲಿ ಡಿಸ್ಕೌಂಟ್ ಪರ್ಸೆಂಟೇಜ್ ಈಕ್ವಲ್ ಟು ಡಿಸ್ಕೌಂಟ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್. ಅಲ್ಲಿ ಕಾಸ್ಟ್ ಪ್ರೈಸ್, ಇಲ್ಲಿ ಮಾರ್ಕೆಟ್ ಪ್ರೈಸ್. ಡಿಸ್ಕೌಂಟಲ್ಲಿ ಯಾವುದೇ ಥರ ಕಾಸ್ಟ್ ಪ್ರೈಸ್ ಬರಂಗೇ ಇಲ್ಲ ಆಲ್ಮೋಸ್ಟ್. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಈಕ್ವಲ್ ಟು ಡಿಸ್ಕೌಂಟ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಎಲ್ರಿಗೂ ಗೊತ್ತೈತೆ, ಪ್ರೈಮರಿಯಲ್ಲಿ ಕಲ್ತ್ಬಿಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಪ್ರಿನ್ಸಿಪಲ್ಲು, ಟೈಮ್, ರೇಟ್ ಆಫ್ ಇಂಟ್ರೆಸ್ಟು, ಇಲ್ಲಿ ಕೂಡ ಪರ್ಸೆಂಟೇಜ್ ಬರುತ್ತೆ. ಸೊ ಹೀಗಾಗಿ 7 ಟಾಪಿಕ್ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಆ್ಯಂಡ್ 8th ಟಾಪಿಕ್ ಬಂದ್ಬಿಟ್ಟು ಸ್ಪೀಡ್, ಟೈಮ್, ಡಿಸ್ಟೆನ್ಸ್. ಇಲ್ಲಿ 3 ಫಾರ್ಮುಲಾ ನೆನ್ಪಿಟ್ಕೋಬೇಕಾಗಿತ್ತು ನೀವು. ಸ್ಪೀಡ್, ಟೈಮ್, ಡಿಸ್ಟೆನ್ಸಲ್ಲಿ ಸ್ಪೀಡ್ ಅಂದರೆ ಸ್ಪೀಡ್, ಟೈಮ್, ಡಿಸ್ಟೆನ್ಸ್. ಸೊ ಇದರಲ್ಲಿ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಸ್ಪೀಡ್ ಕಂಡಿಡ್ಬೇಕಾದ್ರೆ, ಸೆಕೆಂಡ್ ಟೈಮ್ ಕಂಡಿಡ್ಬೇಕಾದ್ರೆ, ಥರ್ಡ್ ಡಿಸ್ಟೆನ್ಸ್ ಕಂಡಿಡ್ಬೇಕಾದ್ರೆ, ಸ್ಪೀಡ್ ಕಂಡಿಡ್ಬೇಕಾದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಆಯ್ತಾ? ಆಮೇಲೆ ಟೈಮ್ ಕಂಡಿಡ್ಬೇಕಾದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಆಮೇಲೆ ಡಿಸ್ಟೆನ್ಸ್ ಕಂಡಿಡ್ಬೇಕಾದ್ರೆ ಸ್ಪೀಡ್ ಇಂಟು ಟೈಮ್. ನೀವು ಅಲ್ಲಿದಲ್ಲೇ ಚೇಂಜ್ ಮಾಡ್ಕೋಬೇಕು. ನಾನು ಹೇಳಿದಾಗ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಬೋಟ್ ಆ್ಯಂಡ್ ಸ್ಟ್ರೀಮ್ಸ್. ಬೋಟ್ ಆ್ಯಂಡ್ ಸ್ಟ್ರೀಮ್ಸ್ ಅಂದರೆ ಇದು ಕೂಡ ಇಂಪಾರ್ಟೆಂಟು. ಸಮ್ಟೈಮ್ಸ್ ಕೇಳ್ತಾನೆ, ಸಮ್ಟೈಮ್ಸ್ ಕೇಳಲ್ಲ. ನೋಡಬೇಕು. ಸಮ್ಟೈಮ್ಸ್ ಕೇಳಿದಾಗ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬಿಟ್ಟು ಬರೋಕ್ಕಾಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್ ಇದು ಬೋಟ್ ಆ್ಯಂಡ್ ಸ್ಟ್ರೀಮ್ಸು. ಅದು ಆದಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಕೂಡ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಬಂದ್ಬಿಟ್ಟು 10th ಟಾಪಿಕ್ಕು. ಆ್ಯಂಡ್ 11th ಟಾಪಿಕ್ಕು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸು. ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಂಗೆ ಇರುತ್ತೆ ಗೊತ್ತಾ? ಫಾದರ್ ಏಜ್ ಈಸ್ ಮಗನಕ್ಕಿಂತ 10 years ಜಾಸ್ತಿ, ಆ್ಯಂಡ್ ತಂದೆಯ ಏಜ್ಗಿಂತ ಮಗನ ಏಜ್ಗಿಂತ ತಾಯಿಯ ಏಜು ಒಂದು 8 years ಜಾಸ್ತಿ. ತಂದೆ ಮತ್ತು ಹೆಂಡತಿಯ ಮಿಡಲಲ್ಲಿರೋ ಏಜ್. ಈ ಥರ ಕ್ವಶನ್ಸ್ ಕೇಳ್ತಾನೆ. ಸೊ ಏಜ್ ರಿಲೇಟೆಡ್ ಕ್ವಶನ್ಸು ಕೇಳ್ತಾರೆ. ಆ್ಯಂಡ್ 12th ಟಾಪಿಕ್ ಬಂದ್ಬಿಟ್ಟು ಟೈಮ್ ಆ್ಯಂಡ್ ವರ್ಕ್. ಒನ್ ಪರ್ಸನ್ 2 daysಲ್ಲಿ ಮಾಡಿದ್ರೆ, ಎ ಅನ್ನೋ ಪರ್ಸನ್ 2 daysಲ್ಲಿ ವರ್ಕ್ ಮಾಡಿದ್ರೆ, ಬಿ ಅನ್ನೋ ಪರ್ಸನ್ 3 daysಲ್ಲಿ ವರ್ಕ್ ಮಾಡಿದ್ರೆ, ಇಬ್ರು ಕೂಡಿ ಮಾಡಿದಾಗ A+B ಕೂಡಿ ಮಾಡಿದಾಗ ಎಷ್ಟು ದಿನ ಟೈಮ್ ತಗೊಳ್ತಾರೆ? ಆ ಥರ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ. ಇದನ್ನು ಬಿಟ್ಟು ಅಥವಾ A+B ಕೂಡಿ ಒಂದು ವರ್ಕ್ನ ಇಷ್ಟು ದಿನ, B+C ಕೂಡಿ ಒಂದು ವರ್ಕ್ನ ಇಷ್ಟು ದಿನ ಮಾಡಿದಾಗ, ABC 3 ಜನ ಕೂಡಿ ಮಾಡಿದಾಗ ಎಷ್ಟು ದಿನ ಟೈಮ್ ತಗೋತಾರೆ? ಆ್ಯಂಡ್ ಎ ಒಂದು ವರ್ಕ್ನ ಇಷ್ಟು ದಿನದಾಗ ಮಾಡ್ತಾನೆ, ಬಿ ಒಂದು ವರ್ಕ್ನ ಇಷ್ಟು ದಿನದಾಗ ಮಾಡ್ತಾನೆ, ಸಿ ಒಂದು ವರ್ಕ್ನ ಇಷ್ಟು ದಿನ ಮಾಡಿ ಬಿಟ್ಟು ಹೋಗ್ಬಿಟ್ಟಾಗ ಏನು ಮಾಡಬೇಕು? ಆ ವರ್ಕ್ನ AB ಕೂಡಿ ಎಷ್ಟು ದಿನದ ಮುಗಿಸ್ತಾರೆ, A+B ಎಷ್ಟು ದಿನ ಮಾಡ್ತಾರೆ ಅಂತ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟು. ಆ್ಯಂಡ್ ಇಲ್ಲಿ ನಿಮಗೆ LCM 100%, LCM ತೆಗಿಲಾರೆ ಮಾಡೋಕ್ಕೆ ಆಗಂಗಿಲ್ಲ. LCM ತೆಗಿಲೇಬೇಕು ಟೈಮ್ ಆ್ಯಂಡ್ ವರ್ಕಲ್ಲಿ. ಟೈಮ್ ಆ್ಯಂಡ್ ವರ್ಕ್ ಫಾರ್ಮುಲಾ ಬಂದ್ಬಿಟ್ಟು ಟೈಮ್ ಈಕ್ವಲ್ ಟು ಎಫಿಸಿಯನ್ಸಿ ಡಿವೈಡೆಡ್ ಬೈ ವರ್ಕ್. ಸೊ ಇದೊಂದು ಫಾರ್ಮುಲಾ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ 13ನೇ ಟಾಪಿಕ್, 13th ಟಾಪಿಕ್ ಬಂದ್ಬಿಟ್ಟು ಪೈಪ್ ಆ್ಯಂಡ್ ಸಿಸ್ಟರ್ನ್. ಗೈಸ್, ಪೈಪ್ ಆ್ಯಂಡ್ ಸಿಸ್ಟರ್ನ್ ಅಂದರೆ ಯಾವ್ದು ಗೊತ್ತಾ? ನಮಗೆ ಜಾಸ್ತಿ ಗೊತ್ತಿರಲ್ಲ ಪೈಪ್ ಆ್ಯಂಡ್ ಸಿಸ್ಟರ್ನ್. ನನಗೂ ಫಸ್ಟು ಗೊತ್ತಾಗಿರಲ್ಲ ಪೈಪ್ ಆ್ಯಂಡ್ ಸಿಸ್ಟರ್ನ್ ಅಂದರೆ ಯಾವ ಥರ ಇರ್ತಂತೆ. ಸೇಮ್ ಟೈಮ್ ಆ್ಯಂಡ್ ವರ್ಕ್ ಥರನೇ ಪೈಪ್ ಆ್ಯಂಡ್ ಸಿಸ್ಟರ್ನ್. ಅಲ್ಲಿ LCM ತೆಗಿಬೇಕು. ಇಲ್ಲಿ ಒಂದು ಪರ್ಸನ್ ಕೆಲಸ ಮಾಡ್ತಾನೆ, ಬಿಟ್ಟು ಹೋಗ್ತಾನೆ. ಸಮ್ಟೈಮ್ಸ್ ಟೈಮ್ ಆ್ಯಂಡ್ ವರ್ಕಲ್ಲಿ 2 persons ಕೂಡಿ ಕೆಲಸ ಮಾಡಿದಾಗ ಎಷ್ಟು ಟೈಮು? ಅಲ್ಲಿ ಅದೇ ಥರ ಒಂದು ಪೈಪಿಂದ ಸಿಂಟ್ಯಾಕ್ಸ್ ನೀರು ಬೀಳ್ತಿರುತ್ತೆ, ಇನ್ನೊಂದು ಪೈಪಿಂದ ಎಕ್ಸಿಟ್ ಆಗುತ್ತೆ, ಅಂದರೆ ಹೋಗ್ತಿರುತ್ತೆ ಹೊರಗಡೆ. ಸೊ ಆ ಸಿಂಟ್ಯಾಕ್ಸ್ನ ತುಂಬಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ? ಈ ಥರ ಕ್ವಶನ್ಸ್ ಕೇಳ್ತಾನೆ. ನಿಮಗೊಂದು ಐಡಿಯಾ ಬಂದಿರುತ್ತೆ ನಾನು ಹೇಳೋದ್ರ ಮೇಲೆ. ಸೊ ಇದು ಪೈಪ್ ಆ್ಯಂಡ್ ಸಿಸ್ಟರ್ನು. ಆ್ಯಂಡ್ 14th ಟಾಪಿಕ್ ಬಂದ್ಬಿಟ್ಟು ಮೆನ್ಸುರೇಷನ್.
ಇದು ತುಂಬ ಇಂಪಾರ್ಟೆಂಟ್. 1 ಮಾರ್ಕ್ ಆರ್ 2 ಮಾರ್ಕ್ಸ್ ಪಿಕ್ಸ್ ಕೇಳ್ತಾನೆ. ಮೆನ್ಸುರೇಷನ್ ಅಂದರೆ ಫೈಂಡ್ ದಿ ಏರಿಯಾ ಆಫ್ ಸರ್ಕಲ್, ಫೈಂಡ್ ದಿ ಏರಿಯಾ ಆಫ್ ಸ್ಕ್ವಯರ್, ರೆಕ್ಟ್ಯಾಂಗಲ್, ಕೋನ್, ಈ ಥರ ಇವೆಲ್ಲ ಕೇಳ್ತಾನೆ. ಇವು ಕೂಡ ಕಲಿಬೇಕಾಗುತ್ತೆ. ನಾವು ಬೇಸಿಕ್ಸ್ ಏನೇನು ಅದಾವಲ್ಲ, ಸ್ಕ್ವಯರು, ಟ್ರಯಾಂಗಲ್ಲು, ಕ್ಯೂಬು, ಸರ್ಕಲ್ಲು, ರೆಕ್ಟ್ಯಾಂಗಲ್ಲು, ಇವೆಲ್ಲ ಫಾರ್ಮುಲಾಸ್ ಕಲಿಬೇಕಾಗುತ್ತೆ. ಇದು ಆದಮೇಲೆ 15th ಟಾಪಿಕ್ ಬಂದ್ಬಿಟ್ಟು ಪರ್ಮ್ಯೂಷನ್ ಆ್ಯಂಡ್ ಕಾಂಬಿನೇಷನ್. ಅಷ್ಟೇ ಗೈಸ್, ಇದ್ರ ಬಗ್ಗೆ ನನಗೂ ಗೊತ್ತೇ ಇಲ್ಲ. ನಾನು ಬರ್ಕೊಂಡಿದ್ದು, ನಾನು ಇನ್ನೂ ಕೇಳೇ ಇಲ್ಲ ಇದು. ಇವನ್ಯಾವನ ಸೆಡೆ ನನ್ನ ಮಗ. ಆ್ಯಂಡ್ 16th ಟಾಪಿಕ್ ಬಂದ್ಬಿಟ್ಟು ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಅಂದರೆ ಪಾಸಿಬಿಲಿಟಿ, ಮೀನ್ಸ್ ಪ್ರೊಬ್ಯಾಬಿಲಿಟಿ ಅಂತ 16th ಟಾಪಿಕ್ಕು. ಆ್ಯಂಡ್ 17th ಬಂದು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇದು ಆ್ಯಕ್ಚುಲಿ MCA ದವ್ರಿಗಿತ್ತು, ಇವಾಗ MBA ದವ್ರಿಗೆ ತಂದು ಹಾಕ್ಬಿಟ್ಟವ್ರೆ ಸ್ಟ್ಯಾಟಿಸ್ಟಿಕ್ಕು. ಮ್ಯಾಥಮೆಟಿಕ್ಸಲ್ಲಿ ಹೇಳ್ತಾರೆ. ಸೊ ಸ್ಟ್ಯಾಟಿಸ್ಟಿಕ್ ಅಂದರೆ ಒಂದು ಪೈ ಚಾರ್ಟ್ ಕೊಡ್ಬೋದು. ಪೈ ಚಾರ್ಟಲ್ಲಿ ಸಮ್ ಪ್ಲೇಯರ್ಸ್ ಕ್ರಿಕೆಟು, ಸಮ್ ಪ್ಲೇಯರ್ಸ್ ಫುಟ್ಬಾಲು, ಸಮ್ ಪ್ಲೇಯರ್ಸ್ ಅದು ಇದು ಯಾವ್ಯಾವ ಸ್ಪೋರ್ಟ್ಸ್ ಆಡ್ತಿರ್ತಾರೆ, ಅಲ್ಲಿ ಕೇಳ್ತಿರ್ತಾರೆ ಎ ಅನ್ನೋ ಪ್ಲೇಯರು ಎಷ್ಟು ಸ್ಪೋರ್ಟ್ಸ್ನ ಆಡ್ದ, ಬಿ ಅನ್ನೋ ಪ್ಲೇಯರ್ ಎಷ್ಟು ಸ್ಪೋರ್ಟ್ಸ್ನ ಆಡ್ದ, ಎಷ್ಟು ಪರ್ಸೆಂಟೇಜ್ ಒಂದು, ಈ ಥರ ಕೇಳ್ತಾನೆ ಸ್ಟ್ಯಾಟಿಸ್ಟಿಕ್ಕಲ್ಲಿ. ಆ್ಯಂಡ್ 18th ಟಾಪಿಕ್ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್. ಸೊ ಡೇಟಾ ಸಮ್ಟೈಮ್ಸ್ ಮಿಸ್ಸಿಂಗ್ ಇರುತ್ತೆ, ಆ ಡೇಟಾನ ಫಿಲ್ ಮಾಡಬೇಕು, ಅದನ್ನು ಫಾರ್ಮುಲಾ ರಿಲೇಟೆಡ್ ಮಾಡಬೇಕು. ಸೊ ಈ 18th ಟಾಪಿಕ್ಸ್ನ ಕಲಿತ್ರೆ ನೀವು ಔಟ್ ಮಾರ್ಕ್ಸ್ ತೊಗೋಬೋದು. ಸೊ ಇದರಲ್ಲಿ ಮೇನ್ ಫೋಕಸ್ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಬರಲಿ ಅಂದರೆ, ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ ಅಲ್ಲ, ಪರ್ಸೆಂಟೇಜು, ನಂಬರ್ ಸಿಸ್ಟಮ್, SF ಆ್ಯಂಡ್ LCM, ಪ್ರಾಫಿಟ್ ಆ್ಯಂಡ್ ಲಾಸ್, ಎವರೇಜ್, ಡಿಸ್ಕೌಂಟ್, ಟೈಮ್ ಆ್ಯಂಡ್ ವರ್ಕ್, ಪೈಪ್ ಆ್ಯಂಡ್ ಸಿಸ್ಟಮ್, ನಂಬರ್ ಸಿಸ್ಟಮ್, ಇವೆಲ್ಲ ಟಾಪಿಕ್ಸ್ ಆದರೂ ನೋಡ್ಕೊಳ್ಳಿ. ಇವೆಲ್ಲ ಬೇಸಿಕ್ಕು. ಇದರಲ್ಲಿ ಡೇಟಾ ಇಂಟರ್ಪ್ರಿಟೇಷನು, ಪ್ರೊಬ್ಯಾಬಿಲಿಟಿ, ಪರ್ಮ್ಯೂಷನ್ ಆ್ಯಂಡ್ ಕಾಂಬಿನೇಷನು, ಇವು ಸ್ವಲ್ಪ ಅಷ್ಟು ರೇರ್ ಇಲ್ಲ ನನಗೆ. ಅದಕ್ಕೆ ನಾನು ಅದ್ರ ಬಗ್ಗೆ ಡೀಪಾಗಿ ನಾನು ಓದೇ ಇಲ್ಲ. ಎಷ್ಟು ಬರ್ತಾವೆ ಅಷ್ಟು ನನಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ 10 to 15 ಮಾರ್ಕ್ಸ್ ಬಿದ್ದರೆ ಸಾಕಪ್ಪ ಕ್ವಾಂಟಲ್ಲಿ ಅಂತಾನೆ ಓದ್ತೀನಿ. ಸೊ ಹಾಗಾಗಿ ನಾನೇನು ಸ್ಟಾರ್ಟಿಂಗ್ ಹೇಳಿದೆ ಅಲ್ಲ, ಅವಷ್ಟು ಟಾಪಿಕ್ನ ನೋಡ್ಕೊಳ್ಳಿ. ಆ್ಯಂಡ್ ನೀವು ಲಾಜಿಕಲ್ ರೀಸನಿಂಗು ಮತ್ತು ಕ್ವಾಂಟ್ಗೂ ಸ್ಕ್ವಯರ್ ನಂಬರ್ಸ್, ಕ್ಯೂಬ್ ನಂಬರ್ಸ್, ಎಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಗೊತ್ತಿರಲೇಬೇಕು. ಆ್ಯಂಡ್ ನಾನು ಹೇಳ್ದಲ್ಲ ಪರ್ಸೆಂಟೇಜಲ್ಲಿ 1/2 ಅಂದರೆ ಎಷ್ಟು ಪರ್ಸೆಂಟೇಜ್, 1/3 ಅಂದರೆ ಎಷ್ಟು ಪರ್ಸೆಂಟೇಜ್, ಇವು ಕಲೀಲೇಬೇಕು ಗೈಸ್. ಇವು ಕಲಿಲ್ಲ ಅಂದರೆ ಕಷ್ಟ ನಿಮಗೆ. ಇದೇ ಮಾಡ್ಕೊಂಡು ಕೂಡೋಟಿಗೆ ಟೈಮ್ ಹೋಗ್ಬಿಡುತ್ತೆ. ಇದಲ್ಲದೆ ಮತ್ತೆ ನಿಮ್ಮದು ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇರಬೇಕು, ಟೇಬಲ್ಸ್ ಬರಲೇಬೇಕು, ಅಟ್ಲೀಸ್ಟ್ 20 ತನಕ ಟೇಬಲ್ಸ್ ಬರಬೇಕು. ಇಲ್ಲಿ ಹೆಂಗೆ ಆಗ್ಬೇಕಂದ್ರೆ, ನಾವು ಡಿಗ್ರಿ ಸ್ಟೂಡೆಂಟ್ಸ್ ಅದೀವಂತ ಮರೆಯುವಾಗಿಲ್ಲ. ಪ್ರೈಮರಿ ಹೋಗಲೇಬೇಕು, ನಾವೀಗೇನು ಬರೋಂಗಿಲ್ಲ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್. ಸಮ್ಟೈಮ್ಸ್ 13 ಟೇಬಲ್ಸ್ ಕೇಳ್ಬೋದು, ನಮ್ಮ 13 ಟೇಬಲ್ಸೇ ಬರೋಂಗಿಲ್ಲ, 19 ಬರೋಂಗಿಲ್ಲ. ಆ್ಯಂಡ್ ನಿಮಗೆ ಸ್ಕ್ವಯರ್ ಆ್ಯಂಡ್ ಕ್ಯೂಬ್ಸು ಅಟ್ಲೀಸ್ಟ್ ಸ್ಕ್ವಯರ್ಸು 30 ತನಕ ಬಯಾಟ್ ಇರಬೇಕು, ಕ್ಯೂಬ್ಸು 20 ತನಕ ಬಯಾಟ್ ಇರಬೇಕು. ಆ್ಯಂಡ್ ನಿಮಗೆ ಬಯಾಟ್ ಇಲ್ಲ ಅಂದರೆ ಸ್ಕ್ವಯರ್ ಆ್ಯಂಡ್ ಕ್ಯೂಬ್ಸ್ ಮಾಡೋ ಮೆಥಡ್ ಗೊತ್ತಿರಬೇಕು, ಈಸಿ ಮೆಥಡ್. ಸೊ ಹೀಗಾಗಿ ಇವಿಷ್ಟನ್ನು ಕಲೀರಿ. ನಾನು ಎಷ್ಟು ಟಾಪಿಕ್ಸ್ ಹೇಳಿದ್ರೆ ಇಷ್ಟನ್ನು ಕಲೀರಿ, ಔಟ್ ಮಾರ್ಕ್ ಬರುತ್ತೆ. ನಾನು ಲಾಸ್ಟ್ ಏನು ಒಂದು 4-5 ಟಾಪಿಕ್ಸ್ ಹೇಳ್ದಲ್ಲ, ಅವನ್ನ ಅಷ್ಟಕ್ಕಷ್ಟೇ ತೊಗೊಳ್ಳಿ, ಭಾಳ ಸೀರಿಯಸ್ಸಾಗಿ ತೊಗೋಬೇಡ ಅವ್ರ ಬಗ್ಗೆ. ಬಟ್ ನಾನು ಸ್ಟಾರ್ಟಿಂಗ್ ಟಾಪಿಕ್ಸ್ ಏನು ಹೇಳ್ದಲ್ಲ, ಅವು ಅಂಟು 100 ಮಾರ್ಕ್ಸ್ ಪಕ್ಕ, 100% ಪಕ್ಕ ಬರುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲರೂ ಚಲೋ ಪ್ರಿಪ್ರೇಷನ್ ಮಾಡಿರಿ. ಆ್ಯಂಡ್ ಎನಿ ಡೌಟ್ಸ್ ಬಂದರೆ ನನಗೆ ನನ್ನ ಇನ್ಸ್ಟಾಗ್ರಾಮ್ ಬೇಕಂದರೆ ನನ್ನ ಚಾನಲ್ ಹೋಗಿ ಅಬೌಟ್ ಸೆಕ್ಷನ್ಗೆ ಹೋಗಿ, ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಐತೆ, ಅಲ್ಲಿ ಕ್ಲಿಕ್ ಮಾಡಿ ಇನ್ಸ್ಟಾದಲ್ಲಿ DM ಮಾಡಿ. ಆ್ಯಂಡ್ ಮೋರ್ ಓವರ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ವಲ್ಪ ನಂದು ಈಗ ವರ್ಕ್ ಐತೆ, ಸೊ ಹೀಗಾಗಿ ವಿಡಿಯೋ ಲೇಟಾಗಿ ಬರ್ತೈತೆ. ಏನೇ KA ರಿಲೇಟೆಡ್ ಅಥವಾ PCT ರಿಲೇಟೆಡ್ ಬಂದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಎಲ್ಲರೂ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಂಡ್ಬಿಡ್ರಿ. ಸೊ ಅಂತ ಹೇಳ್ತಾ ಎಲ್ರಿಗೂ ಬಾಯ್.